ಗೆಳೆಯರೇ, ಈ ವಿಡಿಯೋದಲ್ಲಿ ನಾವು SIP ಎಂದರೇನು, ಇದು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೇಗೆ ಕೆಲಸ ಮಾಡುತ್ತದೆ ಎಂದು ತಿಳಿಯೋಣ. SIP ಎಂದರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಇದನ್ನು ಒಂದು ಉದಾಹರಣೆಯ ಮೂಲಕ ತಿಳಿಯೋಣ. ನೀವು ಮಂತ್ಲಿ ಇನ್ಕಮ್ನ ಒಂದು ಜಾಬ್ ಮಾಡುತ್ತಾ ಇದ್ದೀರಿ. ನಿಮಗೆ ಪ್ರತಿ ತಿಂಗಳು ಒಂದು ಫಿಕ್ಸ್ಡ್ ಸ್ಯಾಲರಿ ಕ್ರೆಡಿಟ್ ಆಗುತ್ತಾ ಇರುತ್ತದೆ. ಆ ಸ್ಯಾಲರಿಯ ಸ್ವಲ್ಪ ಭಾಗವನ್ನು ಅಂದರೆ 500, 1000, 5000 ರೂಪಾಯಿಯನ್ನು ಸೇವ್ ಮಾಡಿ ಯಾವುದೋ ಒಂದು ಸ್ಟಾಕ್ಸ್ ಅಥವಾ ಮ್ಯೂಚುವಲ್ ಫಂಡ್ನಲ್ಲಿ ಪ್ರತಿ ತಿಂಗಳು ಶಿಸ್ತಿನಿಂದ ಇನ್ವೆಸ್ಟ್ಮೆಂಟ್ ಮಾಡುತ್ತೀರಿ. ಇದುವೇ SIP. ಇದು FD ಹಾಗೂ ರೆಕರಿಂಗ್ ಪ್ಲಾನ್ಗಳ ಹಾಗೆ ಕೆಲಸ ಮಾಡುತ್ತದೆ. ಇದರ ಮೂಲಕ ನಿಮಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಪೀರಿಯಡ್ನ ಆವರೇಜ್ ರಿಟರ್ನ್ ಕೂಡ ಗಳಿಸಬಹುದು. ಫಾರ್ ಎಕ್ಸಾಂಪಲ್, ನೀವು HDFC ಮ್ಯೂಚುವಲ್ ಫಂಡ್ನಲ್ಲಿ SIP ಸ್ಟಾರ್ಟ್ ಮಾಡಿದರೆ ಪ್ರತಿ ತಿಂಗಳು ನೀವು ಒಂದು ಫಿಕ್ಸ್ಡ್ ಅಮೌಂಟನ್ನು ಈ ಮ್ಯೂಚುವಲ್ ಫಂಡ್ಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತದೆ. ಅಂದರೆ ನೀವು HDFC ಮ್ಯೂಚುವಲ್ ಫಂಡ್ನಲ್ಲಿ ಜನವರಿಗೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಆ ದಿನದ NAV ಅಥವಾ ನೆಟ್ ಅಸೆಟ್ ವ್ಯಾಲ್ಯೂ ನಿಮಗೆ ಸಿಗುತ್ತದೆ. ನೀವು ಫೆಬ್ರವರಿಯಲ್ಲಿ SIP ಇನ್ವೆಸ್ಟ್ಮೆಂಟ್ ಮಾಡಿದಾಗ ಆ ಸಮಯದ NAV ನಿಮಗೆ ಸಿಗುತ್ತದೆ. ಈ NAV ಮಾರ್ಕೆಟ್ನ ಫ್ಲಕ್ಚುಯೇಟ್ನ ಅನುಸಾರ ಚೇಂಜ್ ಆಗುತ್ತಾ ಇರುತ್ತದೆ. ಕೆಲವು ದಿನಗಳ ನಂತರ ಮಾರ್ಕೆಟ್ ಕ್ರ್ಯಾಶ್ ಆದಾಗ ಈ NAV ನಿಮಗೆ ಕಡಿಮೆ ಅಮೌಂಟ್ನಲ್ಲಿ ಸಿಗುತ್ತದೆ. ಹಾಗೆಯೇ ಮಾರ್ಕೆಟ್ ರೈಸ್ ಆದರೆ NAV ಜಾಸ್ತಿ ಅಮೌಂಟ್ಗೆ ಪರ್ಚೇಸ್ ಮಾಡಬೇಕಾಗುತ್ತದೆ. ಈ ರೀತಿಯ ಚಿಕ್ಕ ಚಿಕ್ಕ SIP ಇಂದ ನಾವು ಒಂದು ದೊಡ್ಡ ವೆಲ್ತ್ ಅನ್ನು ಕ್ರಿಯೇಟ್ ಮಾಡಬಹುದು. ಇದನ್ನು ಉದಾಹರಣೆಯ ಮೂಲಕ ತಿಳಿಯೋಣ. ಸನ್ನಿ ಎಂಬ ವ್ಯಕ್ತಿಯು ಒಂದು ಮ್ಯೂಚುವಲ್ ಫಂಡ್ನಲ್ಲಿ ಪ್ರತಿ ತಿಂಗಳು 5000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡುತ್ತಾನೆ. ಆಗ ಅವನ ಏಜ್ 25 ಆಗಿರುತ್ತದೆ. ಇವನು ಪ್ರತಿ ತಿಂಗಳು ಅಂದರೆ 60 ವರ್ಷದವರೆಗೂ ಈ 5000ದ SIPಯನ್ನು ಶಿಸ್ತಿನಿಂದ ಮಾಡುತ್ತಾ ಇರುತ್ತಾನೆ. ಅವನ ರಿಟೈರ್ಮೆಂಟ್ ಟೈಮ್ನಲ್ಲಿ ಅಂದರೆ 60 ವರ್ಷ ಏಜ್ನಲ್ಲಿ ಸನ್ನಿಯ ವೆಲ್ತ್ ಎಷ್ಟಾಗಿರಬಹುದು? ಅದು 3.2 ಕೋಟಿ. ಇದುವೇ SIP ಹಾಗೂ ಕಂಪೌಂಡ್ಗೆ ಇರುವ ಪವರ್. ಈಗ ಈ SIPಯ ಬೆನಿಫಿಟ್ಗಳನ್ನು ತಿಳಿಯೋಣ. ಈ SIPಯಿಂದ ಮಾರ್ಕೆಟನ್ನು ಗಮನಿಸುವ ಅಗತ್ಯವಿರುವುದಿಲ್ಲ. ಈ SIPಯ ಮೂಲಕ ನೀವು ನಿಮ್ಮ ಹಣವನ್ನು ಪ್ರತಿ ತಿಂಗಳು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತದೆ. ಮಾರ್ಕೆಟ್ ಹೈ ಇರಲಿ ಅಥವಾ ಲೋ ಇರಲಿ, ನೀವು ನಿಮ್ಮ SIP ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತದೆ. ಹಾಗಾಗಿ ಇದು ಯಾರಿಗೆ ಮಾರ್ಕೆಟ್ ಅನಾಲಿಸಿಸ್ ಮಾಡೋದು ಬರುವುದಿಲ್ಲವೋ ಅಥವಾ ಯಾರು ಹೊಸತಾಗಿ ಈ ಶೇರ್ ಮಾರ್ಕೆಟ್ಗೆ ಎಂಟ್ರಿ ಕೊಟ್ಟಿರುತ್ತಾರೋ ಅವರು ಈ SIPಯ ಲಾಭವನ್ನು ಗಳಿಸಬಹುದು. ನೀವು ಚಿಕ್ಕ ಪುಟ್ಟ ಸೇವಿಂಗ್ಸಿಂದ ಈ SIPಯನ್ನು ಸ್ಟಾರ್ಟ್ ಮಾಡಬಹುದು. ಅಂದರೆ ನೀವು ಲಂಪ್ಸಮ್ ಅಮೌಂಟ್ಗಾಗಿ ವೆಯ್ಟ್ ಮಾಡುವ ಅಗತ್ಯವಿರುವುದಿಲ್ಲ. ಈ SIPಯ ಮೂಲಕ ನೀವು ಕಡಿಮೆ ಎಂದರೆ 500 ರೂಪಾಯಿಯಿಂದಲೂ ಸ್ಟಾರ್ಟ್ ಮಾಡಬಹುದು. ಹಾಗೆ ಫ್ಯೂಚರ್ನಲ್ಲಿ ಒಂದು ಒಳ್ಳೆಯ ವೆಲ್ತ್ ಕೂಡ ಕ್ರಿಯೇಟ್ ಮಾಡಬಹುದು. ನೀವು ಈ ಮ್ಯೂಚುವಲ್ ಫಂಡ್ ಚೂಸ್ ಮಾಡುವ ಸಮಯದಲ್ಲಿ ಕೆಲವು ಕ್ರೈಟೀರಿಯಾಗಳನ್ನು ಗಮನಿಸಬೇಕಾಗುತ್ತದೆ. ಸ್ಟಾಕ್ ಸೆಲೆಕ್ಷನ್. ನಿಮ್ಮ ಮ್ಯೂಚುವಲ್ ಫಂಡ್ ಯಾವ ಸ್ಟಾಕ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತದೆ ಹಾಗೂ ಈ ಕಂಪನಿಗಳ ಫಂಡಮೆಂಟಲ್ಗಳನ್ನು ತಿಳಿಯಬೇಕಾಗುತ್ತದೆ. ಈ ಕಂಪನಿಗಳು ಮಾರ್ಕೆಟ್ ಲೀಡರ್ಗಳಾಗಿರಬೇಕು ಅಥವಾ ಡಾಮಿನೆಂಟ್ ಪ್ಲೇಯರ್ಗಳಾಗಿರಬೇಕು. ಈ ಕಂಪನಿಗಳ ಮಾರ್ಕೆಟ್ ಸೇಲ್ಸ್ ಮತ್ತು ಪ್ರಾಫಿಟ್ ಕನ್ಸಿಸ್ಟ್ ಆಗಿ ಇರಬೇಕು. ಈ ಮಾರ್ಕೆಟ್ಗಳ ಡೆಟ್ ಕಡಿಮೆ ಇರಬೇಕು ಅಥವಾ ಡೆಟ್ ಫ್ರೀ ಆಗಿರಬೇಕು. ಈ ಕಂಪನಿಗಳು ವೆಲ್ ನೋನ್ ಬ್ರ್ಯಾಂಡ್ ಆಗಿರಬೇಕು. ಈ ಎಲ್ಲ ಕ್ರೈಟೀರಿಯಾಗಳು ತುಂಬ ಇಂಪಾರ್ಟೆಂಟ್ ಆಗುತ್ತದೆ ಹಾಗೂ ನಿಮ್ಮ ರಿಟರ್ನ್ಗೆ ತುಂಬ ಇಂಪ್ಯಾಕ್ಟನ್ನು ಕೊಡುತ್ತದೆ. ನಿಮಗೆ ಈ ವಿಡಿಯೋ ಒಂದು ಒಳ್ಳೆ ಮಾಹಿತಿಯನ್ನು ಕೊಟ್ಟಿದೆ ಎಂದು ಎನಿಸುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಇಷ್ಟವಾಗದಿದ್ದಲ್ಲಿ ಅನ್ಲೈಕ್ ಮಾಡಿ. ನಿಮ್ಮ ಅಮೂಲ್ಯವಾದ ಸಮಯಕ್ಕಾಗಿ ಧನ್ಯವಾದಗಳು.